ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಹಾಲಿ ಕ್ಷೇತ್ರ ಭದ್ರಾಪುರ ಈ ಗ್ರಾಮದಲ್ಲಿ ಖುಷಿ ಅನ್ನೋ ಒಂದು ಹೆಣ್ಮಗಳು ರೈಲ್ವೆ ಟ್ರ್ಯಾಕ್ ನಲ್ಲಿ ಬಿದ್ದಿದ್ದು ಮಾಹಿತಿ ಗೊತ್ತಾಗಿದೆ. ಇನ್ನು ಮೇಲ್ನೋಟಕ್ಕೆ ತಲೆಗೆಲ್ಲ ಹೊಡೆದಾಕಿದ್ದು ಎಲ್ಲ ದಾಖಲೆಗಳೆಲ್ಲ ಕೂಡ ಇದೆ. ಸೊ ಬಹಳ ಅನುಮಾನಾಸ್ಪದವಾದಂತ ಕೊಲೆ ಕೇಸನ್ನ ಈಗಾಗಲೇ ನಮ್ಮ ಪೊಲೀಸರು ರಿಜಿಸ್ಟರ್ ಮಾಡ್ತಾರೆ. ನಾನು ಕುಟುಂಬದವರು ಮತ್ತು ಊರಿನ ಕೆಲವು ಪ್ರಮುಖರು ಕೇಳಿದೆ, ಅವ್ರು ಯಾರ ಮೇಲೂ ಅನುಮಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಅವ್ರು ಹೇಳಿದ್ರು ನಾವು ಇನ್ವೆಸ್ಟಿಗೇಷನ್ ಮಾಡಲೇಬೇಕು, ಎಲ್ಲ ಆಂಗಲ್ ಅಲ್ಲೂ ಇನ್ವೆಸ್ಟಿಗೇಷನ್ ಮಾಡಬೇಕು. ಈಗಾಗಲೇ ತನಿಖೆ ನಮ್ಮ ಡಾಕ್ಟರ್ಸ್ ಕೂಡ ಪೋಸ್ಟ್ ಮಾರ್ಟಮ್ ಕಳಿಸಿ FSR ರಿಪೋರ್ಟ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಬಟ್ ಎಲ್ಲ ಹೆಣ್ಮಗಳು ಹಾಸ್ಟೆಲ್ ಇದ್ದು ಅದಕ್ಕೆ ಖುಷಿ ಅಂತ ಹೆಣ್ಮಗಳು ಟ್ರೈಬಲ್ ಹುಡುಗಿ ಮೂಗಿ ಕಿವಿಲು ಕೇಳ್ತಾ ಇಲ್ಲ, ಬಾಯಲು ಮಾತಾಡಕ್ಕಾಗ್ತಿಲ್ಲ. ಆದ್ರೆ ಎಲ್ಲಾ ತರದ ಜ್ಞಾನ ಎಲ್ಲ ಚೆನ್ನಾಗಿತ್ತು. ಇದು ಹಾಸ್ಟೆಲ್ ಆ ಹೆಣ್ಮಗಳು ಕಲಿತಾ ಇರೋದು ಕೂಡ ಮಾಹಿತಿ ಇದೆ, ಅವರೇ ಕೇಳ್ತಾರೆ. ಸೊ ತಾಯಿ ತಾವು ನಾನು ಮಾತಾಡಿದ್ದೀನಿ, ಆ ಸೋದರಿ ತಾವು ಮಾತಾಡಿದ್ದೀನಿ. ಅವ್ರಿಗೆ ನಾವು ನ್ಯಾಯ ಕೊಡಿಸ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಪೊಲೀಸ್ ಅಧಿಕಾರಿಗಳಿಗೆ ಸಂಪೂರ್ಣವಾದಂತ ಅವ್ರಿಗೆ ನಾವು ಯಾರು ಇಂಟರ್ಫಿಯರ್ ಆಗೋಗಲ್ಲ, ಯಾವ ಒತ್ತಡಕ್ಕೂ ಯಾರು ನಾವು ಮನೆಯಿಲ್ಲ. ಅವ್ರಿಗೆ ಸಂಪೂರ್ಣವಾಗಿ ಬಿಡ್ತೀವಿ. ಇನ್ವೆಸ್ಟಿಗೇಷನ್ ಎಲ್ಲ ಆಂಗಲ್ ಅಲ್ಲೂ ಮಾಡಿ, ಊರೊಂದು ಯಾರ್ದು ಇದು ಮಿಸ್ಯೂಸ್ ತಲೆ ಮೇಲೆ ಏಟ್ ಬಿದ್ದಿರೋದು ಎಲ್ಲ ಕೂಡ ತಲೆಗೆ 4 ಏಟ್ ಬಿದ್ದಿರೋದೆಲ್ಲ ಮಾಹಿತಿ ಎಲ್ಲ ಫೋಟೋಗ್ರಾಫ್ಸ್ ಎಲ್ಲ ಇದೆ. ಕಂಪ್ಲೀಟ್ ವಿಡಿಯೋನ ಎಲ್ಲ ಆಂಗಲ್ ಅಲ್ಲೂ ಮಾಡಿದ್ದಾರೆ. ಸೊ ತನಿಖೆ ಮಾಡ್ತಾರೆ, ತನಿಖೆ ಮಾಡಿ ಅವ್ರಿಗೆ ನ್ಯಾಯ ಒದಗಿಸುವಂತ ಕೆಲಸ ಮಾಡ್ತೀವಿ. ನಾವೊಂದು ಪರಿಹಾರನ ಕೂಡ ಕೊಡಬೇಕು ಅಂತ ಹೇಳಿ ನಮ್ಮ ಪಂಚಾಯತಿ ಸರ್ಕಾರ ಆ ಹೆಣ್ಮಗಳು ತಾಯಿಗೆ ಒಂದಷ್ಟು ಪರಿಹಾರ ಕೂಡ ನಾವು ಕೊಟ್ಟಿದ್ದೇವೆ. ಅದು ಅವ್ರ ಅಕೌಂಟ್ಗೆ ನೇರವಾಗಿ RTGS ಮಾಡೋದಕ್ಕೆ ಕೆಲಸ ಮಾಡ್ತೀವಿ. ಇದು ನೀವೇನು ಹೇಳ್ತಾ ಇದ್ರಲ್ಲ, ಎಲ್ಲ ಆಂಗಲ್ ಅಂತಂದ್ರೆ ನಾವೆಲ್ಲ ಆಂಗಲ್ ಇದು ದ್ವೇಷನ, ಸಂಬಂಧನ, ರೇಪ ಇಲ್ಲ ಏನಾದ್ರು ಬೇರೆ ತರದೇನೋ ಹೆಚ್ಚು ಕಮ್ಮಿ ಅಂತ ಎಲ್ಲ ಆಂಗಲ್ ಅಲ್ಲಿ ಪೊಲೀಸರು ನೋಡಕ್ಕೆ ಯಾರ ಹೇಳಿದೆಯೋ ಅವರ ಕೆಲಸ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಆಗಲಿಲ್ಲ ಇದ್ರು ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ದಫನೀಕರಣ ಇದೆ. ನಾನು ಮುಂಚಿದಾಗ ಸ್ವಲ್ಪ ಬರೋದು, ಬಟ್ ದಫನ್ ಆಗೋ ಟೈಮಲ್ಲಿ ಡಿಸ್ಟರ್ಬೆನ್ಸ್ ಆಗಿರ್ಬೇಡ ದೃಷ್ಟಿಯಿಂದ ಮೂರ್ಮೇಲೆ ಬರೋಣ ಅಂತ ಹೇಳಿ ಸೊ ನಮ್ ಕಡೆ ನ್ಯಾಯ ಒದಗಿಸಬೇಕು ಆ ಕೆಲಸ. ಯಾಕೆಂದ್ರೆ ಊರು ವಿಚಾರ ನಮ್ ಬೇರೆ ಸಂದರ್ಭದಲ್ಲಿ ಅದು ಹೇಳಿದ್ದಾರೆ. ಅದನ್ನ ನಾನು ಈಗ ಮಿಸ್ ಮಾಡಕ್ ಹೋಗಲ್ಲ. ಅದನ್ನ ಏನು ಮೂಲಭೂತ ಸೌಕರ್ಯ ವ್ಯವಸ್ಥೆ ಮಾಡ್ಬೇಕು ಅದಕ್ಕೆಲ್ಲ ಮಾಡೋಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಇದುವರೆಗೂ ಯಾರಾದ್ರೂ ಆರೋಪಿಗಳು ಬೇಕಾದಷ್ಟು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದನ್ನ ನಾನು ಪೊಲೀಸ್ ಅವರೇ ನಿಮ್ಮ ಹತ್ರ ಮಾತಾಡ್ತಾರೆ. ಮಾತಾಡಕ್ ಹೋಗಲ್ಲ. ಬೇಕಾದಷ್ಟು ಅವ್ರಿಗೆ ಅಂತ ಏನೇನು ಅನುಮಾನ ಇದೆ ಅದನ್ನೆಲ್ಲ ಆಕ್ಟ್ ಮಾಡ್ತಾ ಇದ್ದಾರೆ. ಇದನ್ನ ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಪೊಲೀಸ್ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.